ಹಿರಿಯ ಪಶು ವೈದ್ಯಾಧಿಕಾರಿ ಅದು ಒಂದಿದೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಪಶು ವೈದ್ಯಾಧಿಕಾರಿ ಒಂದಿದೆ ಅಂತ ಕೊಟ್ಟಿದ್ದಾರೆ. ಜಾನುವಾರು ಅಧಿಕಾರಿ ಎರಡು ಸಹ ಕಾಲಿದೆ. ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕರು 3 ಕಾಲಿದೆ. ಹಾಗೂ ಪಶು ವೈದ್ಯಕೀಯ ಪರೀಕ್ಷಕರು ಇಲ್ಲ. ಕಿರಿಯ ಪಶು ವೈದ್ಯಕೀಯ ಪರೀಕ್ಷಕರು 3 ಸಹ ಕಾಲಿದೆ. ಡಿ ದರ್ಜೆ ನೌಕರರು 7, ಅದರಲ್ಲಿ 1 ಮಾತ್ರ ಇದೆ. ಹೀಗಾಗಿ ಒಟ್ಟು 18 ಸಿಬ್ಬಂದಿಗಳ ಕೊರತೆ ಅಲ್ಲಿದೆ. ಮೂಡುಬಿದ್ರೆಯಲ್ಲಿ ಒಟ್ಟು 31 ಜನ ಇರಬೇಕಿತ್ತು, ಟೋಟಲ್ ಆಗಿ 6 ಜನ ಮಾತ್ರ ಇದ್ದಾರೆ. ಈ 6 ಜನರನ್ನು ಇಟ್ಟುಕೊಂಡು ತಾಲೂಕಲ್ಲಿ ಏನು ಮಾಡ್ಲಿಕ್ಕೆ ಆಗ್ತದೆ? ತಾವು ದಯವಿಟ್ಟು ಇದಕ್ಕೆ ಉತ್ತರ ಕೊಡಬೇಕು. ಕೊರತೆ ಇರೋದು ನಾನು ವಿವರ ಅಲ್ಲ, ಕೊರತೆ ಇದೆ, ಅವರು ಹೋಗ್ತಾ ಇಲ್ಲ ಅಂತ ತಾವು ಹೇಳಿದ್ರೆ ತಾವು ಸರಳ ಬಗ್ಗೆ ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ಬೇಕು. ತಾವೊಬ್ಬರು ನೇಮಕಾತಿ ಮಾಡಿ ಅವರು ಅರ್ಜಿ ಹಾಕ್ಲೇಬಾರದು. ನೇಮಕಾತಿ ಸರ್ಕಾರ ಒಂದು ನೇಮಕಾತಿ ಮಾಡಿ ಇಲ್ಲಿ ಹೋಗಿ ಹೇಳಿದ ನಂತರ ಅವರು ಹೋಗುದಿಲ್ಲ ಅಂತ ಇಲ್ಲಿ ಕೂತ್ಕೊಂಡು ಏನು ಮಾಡೋದು? ಇವು ನಾವು ಹಾಕಿರೋ ಅಧ್ಯಕ್ಷರೇ ತಮ್ಮ ಗಮನಕ್ಕೆ ತರ್ತೇನೆ. 400 ಜನ KPSC ಕೊಟ್ಟಿದ್ದೀವಿ, ಅದು ಆಯ್ಕೆ ನಿಧಾನ ಆಗುತ್ತೆ ಅಂತ ಹೇಳಿ ಕಾಂಟ್ರಾಕ್ಟ್ ಬೇಸ್ ಮೇಲೆ 400 ಜನ ತಗೊಂಡು ಈಗ ಆಸ್ಪತ್ರೆ ಹಾಕ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮಾಡಿದ್ದೀವಿ. ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡಿರ್ತಕ್ಕಂಥದ್ದು. ನಾವು ಅವ್ರ ಮೇಲೆ ಏನು ಕ್ರಮ ತಗೊಳಕ್ಕಾಗಲ್ಲ. ನಾವು ಅದ್ರ 360 ರಿಪೋರ್ಟ್ ಅದರಲ್ಲಿ ವಿಶೇಷವಾಗಿ ಆ ಕಡೆನೇ ಗಮನ ಕೊಟ್ಟಿದ್ವಿ. ಹಾಗೆ ನಮ್ಮ ಶಾಸಕರೆಲ್ಲರೂ ಹೇಳ್ತಾ ಇದ್ರು ನಮ್ಗೆ ಭಾಳ ಕೊರತೆ ಇದೆ ಅಂತೇಳಿ. 20 ಜನ ಹಾಕಿದ್ರಲ್ಲಿ ಹೋಗಲಿಲ್ಲ. ಕೊರತೆ ಇರೋದು ನಾನು ವಿವರ ಹೇಳಿದ್ದೀನಿ. ಆದಷ್ಟು ಶೀಘ್ರದನ್ನ ಅದರಲ್ಲಿ ಈಗ 700 ಜನ ನಾವೀಗ ಮುಂದೆ ಏಪ್ರಿಲ್ ತಿಂಗಳಿಂದ D ಗ್ರೂಪ್ ತಗೋತಾ ಇದ್ದೀವಿ. ಹೆಚ್ಚು ಜನ ಹಾಕ್ಕೊಡ್ತೀನಿ. ಡಾಕ್ಟರ್ ಆದಂಗೆ ಎಷ್ಟು ಸಾಧ್ಯ ಅಷ್ಟು ಹಾಕ್ಕೊಡ್ತೀನಿ. ಮಾನ್ಯ ಮಂತ್ರಿಗಳೇ, ನಿಮ್ಮ ಬಗ್ಗೆ ಹಿರಿಯರಿದ್ದೀರಿ, ಗೌರವ ಇದೆ. ಆದ್ರೆ ತಾವು ಅಸಹಾಯಕರಾಗಿ ಮಾತಾಡಬಾರ್ದು. ಸರ್ಕಾರದ ಮಂತ್ರಿಗಳಾಗಿ ಅಸಹಾಯಕರಾಗಿ ತಾವು ಉತ್ತರ ಕೊಡಬಾರ್ದು. ಅವ್ರು ಹೋಗ್ತಾ ಇಲ್ಲ, ಅವ್ರು ಬರ್ತಾ ಇಲ್ಲ, ಇದು ಅಲ್ಲ. ಮಾನ್ಯ ಅಧ್ಯಕ್ಷರೇ, ಅಲ್ಲ, ಈಗ ಇಲ್ಲಿ ಸ್ಪಷ್ಟತೆ ಏನಿದೆ, ಸರ್ಕಾರಕ್ಕೆ ಅಲ್ಲಿ ಸಮಸ್ಯೆ ಅರ್ಥ ಮಾಡಿಕೊಂಡು ಪರಿಹಾರವನ್ನು ಕೊಟ್ಟಿದೆ. ಕಾಂಟ್ರಾಕ್ಟ್ ಪರ್ಮನೆಂಟ್ ಆಗುವ ತನಕ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ತಗೊಂಡು ಕೊಡುವ ಅಂತ ಹೇಳಿ. ಕಾಂಟ್ರಾಕ್ಟ್ ಬೇಸ್ ಅಲ್ಲಿ 375 ಜನ ಬಂದು ಕೆಲವು ನೇಮಕಾತಿ ಆದೇಶ ಕೊಟ್ಟಾಗ ಅದರಲ್ಲಿ ಕೆಲವೊಂದು ಕಡೆಗೆ ಹೋಗಲಿಲ್ಲ. ಈಗ ಅದಕ್ಕೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಪ್ರಶ್ನೆ ಒಂದು ಮಂತ್ರಿ ಉತ್ತರ ಕೊಡ್ತಾರೆ. ಈಗ ಅವ್ರು ಹೇಳುವಂಥದ್ದು, ನಾವು ನೇಮಕಾತಿ ಮಾಡಿ ಅವ್ರು ಹೋಗದಿದ್ರೆ ನಾವು ಹೆಲ್ಪ್ಲೆಸ್ ಅಂತ ಹೇಗೆ ಮಾಡೋದಕ್ಕೆ ನಾನೊಂದು ಅದಕ್ಕೆ ಡಾಕ್ಟರ್ ಈಗ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಅಧ್ಯಕ್ಷರೇ, ಯಾರಾದ್ರೂ ಅವರ ಡಾಕ್ಟರ್ಗಳು ಅವ್ರ ನನ್ಗೆ ಈಗ ಮಂತ್ರಿಗಳು ಕಾಂಟ್ರಾಕ್ಟ್ ಅಲ್ಲ ಅವ್ರು ಮಾತಾಡ್ಬೇಕಾದ್ರೆ ಅವರು ನಾನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡೆ, ಅವ್ರು ಹೋಗ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಏನ್ ಕ್ರಮ ತಗೊಳಕ್ ಆಗುತ್ತೆ ಅಂತಾರೆ. ನಿಮ್ಮ ಸಲಹೆ ಅಲ್ಲ, ಏನ್ ಅವರು ಏನ್ ಕ್ರಮ ತೆಗೆದುಕೊಂಡ ಅಂತವ್ರನ್ನ ಯಾಕೆ ನೇಮಕ ಮಾಡ್ತೀರಾ? ನೇಮಕ ಮಾಡೋವಾಗೆ ಕಾಂಟ್ರಾಕ್ಟ್ ಬೇಸಿಸ್ ತಗೊಂಡೋಗ ಅವೆಲ್ಲ ಬರ್ಸ್ಕೊಂಡು ಏನೇನಿದೆಯೋ ಅವ್ರ ಹತ್ರ ಅಫಿಡವಿಟ್ ಎಲ್ಲ ತಗೊಳ್ಬೇಕು. ಇಲ್ಲ ಅವ್ರು ಮಾಡಿಲ್ಲ ಅಂದ್ರೆ ಬೇರೆಯವ್ರನ್ನಾದ್ರೂ ನೇಮಕ ಮಾಡಿ ಅಲ್ಲಿಗೆ ಕಳಿಸ್ಬೇಕು ಅಲ್ವಾ? ಎರಡಾದ್ರೂ ಅದ್ ಬಿಟ್ಟು ನಾನು ಏನ್ ಮಾಡ್ಲಿ? ಕಾಂಟ್ರಾಕ್ಟ್ ಬೇಸಿಸ್ ಅಂದ್ರೆ ಏನು ಗ್ರಿಪ್ ಇರಲ್ಲ, ಸಂಬಳ ಕೊಡಲ್ವ ಅವ್ರು? ಏನು ಓಸಿ ಆಗಿ ಬರ್ತಾರ ಅವರು? ಸಂಬಳ ತಾನೇ ಕೊಡೋದು. ಕೊಡ್ಬೇಕಾದ್ರೆ ಅವ್ರ ಮೇಲೆ ಗ್ರಿಪ್ ಇಟ್ಕೊಂಡೇ ನಾವು ತರೋದು. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಬೇಕಾದಷ್ಟು ಜನ 16 ವರ್ಷ ಕೆಲಸ ಮಾಡಿದ್ದಾರೆ. ಅವ್ರನ್ನೆಲ್ಲ ಸರ್ಕಾರದ ಒಂಥರ ಪಾರ್ಟೇ ಅವರು. ನೀವು ಏಕಾಏಕಿ ಕೈ ಚೆಲ್ಬಿಟ್ರೆ ಏನು ಅರ್ಥನೇ ಇರಲ್ಲ. ಅದಕ್ಕೆ ಬದಲಾಗಿ ಆದ್ರೂ ಯಾರನ್ನಾದ್ರೂ ತಗೊಂಡು ಕೊಡ್ಬೇಕು. ಒಂದ್ ನಿಮಿಷ ಅವ್ರು ಹೇಳಿದ್ರು, ಒಂದ್ ನಿಮಿಷ ಏನಾಗಿದೆ, ಸಚಿವರು ಈ ಸರ್ಕಾರ ಬಂದ್ಮೇಲೆ ಈ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಿಮಿಷ ಅವ್ರಿಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಪಶುವೈದ್ಯ ಚಿಕಿತ್ಸಾ ಕೇಂದ್ರಗಳನ್ನ ಎಲ್ಲವನ್ನು ಕೂಡ ತೆಗೆದುಬಿಟ್ಟಿದ್ದಾರೆ. ಈಗ ಅಲ್ಲಿರ್ತಕ್ಕಂಥ ಪಶುಗಳ ಗತಿ ಏನು, ಅಲ್ಲಿರ್ತಕ್ಕಂಥ ರೈತರ ಗತಿ ಏನು, ಇದ್ರ ಬಗ್ಗೆ ನಾನು ಗಮನ ಕೂಡ ಅದಕ್ಕೆ ಮೊದಲು ಎಲ್ಲೆಲ್ಲಿತ್ತೋ ಅಲ್ಲೊಂದು ಈಗ ಡಾಕ್ಟರ್ ಎಲ್ಲ ನೀವು ಚಿಕಿತ್ಸೆ ಈಗ ವಿಚಾರ ಅಲ್ಲ, ನಾವು ಯಾರ್ಯಾರು ಹಾಜರಾಗಿಲ್ಲ ಅಂತ ಬದಲಾಗಿ ನಾವು ಆಯ್ಕೆ ಮಾಡ್ತೀವಿ. ನಾವು ಮೆರಿಟ್ ಆಧಾರದ ಮೇಲೆ ಅದನ್ನು ಆಯ್ಕೆ ಮಾಡೋದು ಅಧ್ಯಕ್ಷರೇ. ಹೋದವರಿಗೆ ಅವ್ರಿಗೆಲ್ಲ ಆರ್ಡರ್ ಕೊಟ್ಟಿದ್ದು ಹೋಗಲ್ಲ. ಅವ್ರು ಭಾಳ ದೂರ ಅಂದ್ರೆ ಹೋಗೋದೇ ಇಲ್ಲ ಅವರು. ಅದ್ರ ಬದಲಾಗಿ ಬೇರೆಯವ್ರನ್ನ ಆಯ್ಕೆ ಮಾಡಿ ಆ ಕಡೆ ಹಾಕ್ತೀವಿ ನಾವು. ದಯವಿಟ್ಟು ನಮ್ಮ ಸದಸ್ಯರ ಒಂದು ಮನವಿ ಏನಪ್ಪ ಅಂತ ಅಂದರೆ, ಈ ಪರ್ಮನೆಂಟ್ ಡಾಕ್ಟರ್ಗಳು ಯಾರು ನಿಮ್ಮ ಕಡೆ ಬತ್ತೀವಿ ಅನ್ನೋರು ಇದ್ರ ಕಡೆ ಅವ್ರನ್ನೇ ಹಾಕ್ಕೊಡ್ತೀವಿ ನಾವು. ಅವ್ರನ್ನೇ ನಿಮ್ಗೆ ಹೇಳ್ಬೇಕು ಅಲ್ಲಿ ಹಾಕ್ಕೊಡ್ತೀವಿ ನಾವು. ಓಕೆ, ಓಕೆ. ಹೇಗೆ ಮಾಡ್ಬೇಕು ಇವರು? ಅಧ್ಯಕ್ಷರೇ ಕಳ್ಸರ್ತಿ ಇದೆಲ್ಲ ಚರ್ಚೆ ಆಗಿದ್ದು ಸಚಿವರು ಕಾಳಜಿ ಇದ್ದ ಸ್ಪಂದನೆ ಮಾಡಿದ್ರು. ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ
ಇಷ್ಟು ವೈದ್ಯರ ಕೊರತೆ ಹೇಳಿದ್ಮೇಲೆ ನಮ್ಮ ಒಬ್ಬರು ವೈದ್ಯರನ್ನ 5 ತಿಂಗಳು ಪೋಸ್ಟ್ ಇಲ್ಲದೆ ಕೂರಿಸಿದ್ರು ಬೆಂಗಳೂರಲ್ಲಿ. ಇದರ ಅರ್ಥ ಎಂತ? ಈಗ ನಮ್ಮಲ್ಲಿ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಇದ್ದವರನ್ನ ಟ್ರಾನ್ಸ್ಫರ್ ಮಾಡಿ ಪೋಸ್ಟ್ ಇಲ್ಲದೆ 5 ತಿಂಗಳು ಕೂರಿಸಿಕೊಳ್ಳೋದಂದ್ರೆ ಅಲ್ಲಿ ಸಚಿವರು ಇಲಾಖೆ ಒಳಗೆ ಏನಾಗ್ತಿದೆ ಅಂತ ನೋಡೋದು ಒಳ್ಳೆದು. ಇಷ್ಟು ಕೊರತೆಗಳನ್ನು ಮಾತಾಡಿ, ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. ಮಾತಾಡಿ ಆಫೀಸ್ಗೆ ಹೋಗಿ. ಡಾಕ್ಟರ್ ಶೈಲೇಂದ್ರ